ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈವ್ನಿಂಗಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ಕಡುಬು ಮಾಡ್ತಾ ಇದ್ದೀನಿ. ಅದಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಬನ್ನಿ ನಾನು ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬೆಳಗ್ಗೆ ನಮ್ಮನೇಲಿ ಹೇಗೆ ಪೂಜೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ, ನಾನು ಹಿಟ್ಟನ್ನು ನಾದೋದ್ರೊಳಗೆ ಅದನ್ನು ನೋಡ್ಕೊಂಡು ಬನ್ನಿ. ನಾವೇನು ಸಿಂಪಲ್ಲಾಗಿ ಮಾಡ್ತೀವಿ, ಜೋರಾಗಿ ಮಾಡಲ್ಲ. ನಾವೆಂದು ಗಣೇಶನ ಕೂರಿಸಲ್ಲ. ಮನೇಲಿ ಒಂದು ಚಿಕ್ಕದು ಗಣೇಶನ ಮೂರ್ತಿ ಇದೆ, ಅದಕ್ಕೆ ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ಟು ಅದಕ್ಕೆ ಕಡುಬು ಎಡೆ ಮಾಡ್ತೀನಿ. ನೋಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ಗೌರಿ ಪೂಜೆ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಗಣೇಶ ವಿಗ್ರಹ ಇತ್ತು, ಅದನ್ನು ಪೂಜೆ ಮಾಡಿದ್ದೀನಿ. ಗರ್ಕೆ ಇಟ್ಬಿಟ್ಟು ಗಣೇಶ ಪ್ರತಿಷ್ಠಾಪನೆ ಮಾಡಿ ಅದಕ್ಕೂ ಪೂಜೆ ಮಾಡಿದ್ದೀನಿ. ನಮ್ಮ ತವ್ರ ಮನೆಯಿಂದ ಏನೇನು ನನಗೆ ಬಾಗಿನ ಕೊಟ್ಟಿರ್ತಾರೋ ಅದನ್ನೆಲ್ಲ ಇಟ್ಬಿಟ್ಟು ಸಿಂಪಲಾಗಿ ದೇವ್ರ ಮನೆಗೆ ಪೂಜೆ ಮಾಡಿದ್ದೀನಿ. ಮಧ್ಯಾಹ್ನನೇ ನೈವೇದ್ಯಕ್ಕೆ ಕಡುಬು ಮಾಡಿ ಎಡೆ ಮಾಡಿದ್ದೆ. ಆಮೇಲೆ ಸಂಜೆ ಇನ್ನು ನೋಡಿ ಫ್ರೆಂಡ್ಸ್, ಇವಾಗ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಇದು ಹೂರ್ಣನ ನೆನೆ ಒಬ್ಬಟ್ಟು ಮಾಡಿ ಸ್ವಲ್ಪ ಮಿಕ್ಕಿತ್ತು ಅಂತ ಹಂಗೆ ಇಟ್ಟಿದ್ದೀನಿ. ಇವಾಗ ಇದನ್ನ ಕಡುಬು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಂದು ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಏನಾರು ತಪ್ಪು ಮಾಡಿದರೆ ಕ್ಷಮೆ ಇರಲಿ. ಇವಾಗ ನಾನು ಕಡಲೆಕಾಳು ಉಸ್ಲಿ ಮಾಡೋಣ ಅಂತಂದು ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅದು ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಅಂತಂದರೆ ಆಮೇಲೆ ನೆಕ್ಸ್ಟು ಕಡಲೆಕಾಳು ಹಾಕ್ಬಿಟ್ಟು ಅದಕ್ಕೆ ಅದು ಕಡಲೆಕಾಳು ಸ್ವಲ್ಪ ಎಣ್ಣೆಲೇ ಮಾಗಬೇಕು. ಎಣ್ಣೆಲೇ ಅರ್ಧ ಬೆಂದುಬಿಟ್ರೆ ಆಮೇಲೆ ಕಡಲೆಕಾಳು ಉಸ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆಲಿ ಬೆಂದೋದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಅರಿಶಿನ ಪುಡಿ, ಸ್ವಲ್ಪ ತೆಂಗಿನಕಾಯಿ ಇಷ್ಟೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ನ ಜೋಡಿಸ್ಬಿಟ್ರೆ ಒಂದು 2 ವಿಷಲ್ ಅಥವಾ 3 ವಿಷಲ್ ಆಯಿತು ಅಂತಂದರೆ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ಕಡಲೆಕಾಳು ಉಸ್ಲಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ನಾನು 2 ಥರ 3 ಥರ ಮಾಡ್ತೀನಿ. ಕಡಲೆಕಾಳನ್ನ ಬೇಯಿಸಿಟ್ಕೊಂಡ್ಬಿಟ್ಟು ಹಾಗೆ ಒಗ್ಗರಣೆ ಹಾಕಿ ಸಹ ಮಾಡ್ಬೋದು, ಮಸಾಲೆ ರುಬ್ಬಿ ಸಹ ಮಾಡ್ಬೋದು. ಈಗ ಅರ್ಜೆಂಟಾಗಿ ಆಗಬೇಕು ಅಂದರೆ ಹೀಗೆ ಮಾಡಿದರೆ ಕುಕ್ಕರಲ್ಲಿ ಬೇಗ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲೇ ಟೈಮು 6:30 7 ಗಂಟೆ ಆಗಕ್ಕೆ ಬಂದಿದೆ. ನಮ್ಮ ಮನೆ ಕಿಟಕಿಯಲ್ಲಿ ಇನ್ನೂ ಎಷ್ಟು ಬೆಳಕು ಕಾಣ್ತಿದೆ ಅಂತವ. ಇನ್ನು ಇವಾಗ ಮಧ್ಯಾಹ್ನ ಅನ್ನೋ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ಇವಾಗ ಕಾಯಿ ತುರಿನ ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್. ಯಾರಾದರೂ ಒಬ್ಬರು ಹೆಲ್ಪಿಗಿದ್ದರೆ ಸಾಕು ಅನಿಸುತ್ತೆ. ನನಗಂತೂ ಬೆಳಗ್ಗೆಯಿಂದ ತಲೆನೋವು ಬಂದುಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಟೀ ಮಾಡೋಣ ಅಂತ ಇಟ್ಟಿದ್ದೀನಿ. ನಮ್ಮ ಮನೇಲಿ ಅಷ್ಟು ಯಾರೂ ಕಾಫಿ ಟೀ ಯಾರೂ ಕುಡಿಯೋಲ್ಲ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಆಗಲಿ ನಮ್ಮ ಮಕ್ಕಳಾಗಲಿ, ನಾನು ಅಷ್ಟಾಗಿ ಕಾಫಿ ಟೀ ಕುಡಿಯೋಲ್ಲ. ಇವತ್ತೇನೋ ತಲೆನೋವು ಅಂತ ಸ್ವಲ್ಪ ಟೀ ಮಾಡಿಕೊಂಡೆ. ಟೀ ಮಾಡಿಬಿಟ್ಟು ಸೋಸ್ಬಿಟ್ಟು ಇಟ್ಟಿದ್ದೀನಿ. ಅದು ತಣ್ಣಗಾಗೋದ್ರೊಳಗೆ ಹೋಗ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ತೊಳ್ಕೊಳ್ಳೋಣ ಅಂತಂದು ಪಾತ್ರೆ ತೊಳೆಯೋಕ್ಕೆ ಬಂದೆ. ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ಇನ್ನೂ ಬೆಳಗ್ಗೆ ತಿಂಡಿ ಏನಪ್ಪ ಮಾಡೋದು ಅಂತ ಎಲ್ಲ ಹೆಣ್ಮಕ್ಳ ಸಮಸ್ಯೆ ಅದೇ ಸಮಸ್ಯೆ. ಬೆಳಗ್ಗೆ ಎದ್ದರೆ ಏನು ಮಾಡೋದು, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಡಬ್ಬಿ ಕಟ್ಟಬೇಕು, ಏನು ತಿಂಡಿ ಮಾಡಲಿ, ಏನು ಸಾಂಬಾರು ಮಾಡಲಿ ಅಂತ ರಾತ್ರಿನೇ ಯೋಚನೆ ಬರ್ತಾ ಇರುತ್ತೆ. ಬೆಳಗ್ಗೆ ತಿಂಡಿಗೆ ಅಂತ ಇಡ್ಲಿಗೆ ಅಕ್ಕಿ ನೆನೆಸಿಟ್ಟಿದ್ದೀನಿ. ಅದನ್ನು ಇವಾಗ ರುಬ್ಬಿಟ್ಬೇಕು ಅಕ್ಕಿನ. ಇವಾಗ ಅಕ್ಕಿನ ರುಬ್ಬಿಟ್ಬಿಟ್ರೆ ಬೇಗ ರುಬ್ಬಿಟ್ಬಿಟ್ರೆ ಇವಾಗ ತುಂಬ ಚಳಿಗಾಲ ಇರೋದ್ರಿಂದವ ನೆನೆಯೋದಿಲ್ಲ. ಬೇಗ ರುಬ್ಬಿದರೆ ಬೇಗ ನೆನೆಯುತ್ತೆ, ಇಡ್ಲಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಇಡ್ಲಿಗೆ ಏನೇನು ಹಾಕ್ತೀನಿ ಅಂದರೆ ಫ್ರೆಂಡ್ಸ್, ಅಕ್ಕಿ ಹಾಕ್ತೀನಿ, ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಹಾಕ್ತೀನಿ, ಸ್ವಲ್ಪ ಅವಲಕ್ಕಿ ಹಾಕ್ತೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ನಾನು ಇಷ್ಟೇ ಫ್ರೆಂಡ್ಸ್ ಹಾಕೋದು. ಒಂದು ವೇಳೆ ನಾನು ಸ್ವಲ್ಪ ರೈಸ್ ಏನಾದ್ರು ಮಿಕ್ಕಿತ್ತು ಅಂತಂದರೆ ಒಂದು ಸ್ವಲ್ಪ ರೈಸ್ನ ರುಬ್ಬಾಕ್ತೀನಿ ಫ್ರೆಂಡ್ಸ್, ಮಿಕ್ಕಿದ್ರೆ ಮಾತ್ರ. ಇಲ್ಲ ಅಂತಂದರೆ ನಾನೇನು ರೈಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತ್ಯ ಅವಲಕ್ಕಿ ಹಾಕಿದರೆ ಸಾಕು, ಸ್ಮೂತಾಗಿ ಬರುತ್ತೆ. ಅದನ್ನು ನಾನಿವಾಗ ನೋಡಿ ಎಲ್ಲ ರುಬ್ಬಿಬಿಟ್ಟು ಕೈಯಲ್ಲಿ ಕಲಸಿಲ್ಲ ಫ್ರೆಂಡ್ಸ್. ಕೈಯಲ್ಲಿ ಕಲಸಿದ್ರೆ ಅಷ್ಟು ನೀಟಾಗಿ ಆಗೋಲ್ಲ. ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಕೇಕ್ ಮಾಡುವಾಗ ಕಲಿಸ್ತಾರಲ್ಲ ಬ್ಲೆಂಡರ್ ಅಂತಲೇ ಏನೋ, ಇದರಲ್ಲಿ ನಾನು ನೀಟಾಗಿ ಕಲಸಿ ಎಲ್ಲ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಕಲಸಿಟ್ಟಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಇವಾಗ ನೋಡಿ, ನಾನು ಹೂರಣನ ಎಲ್ಲ ಈ ಥರ ಮಿತ್ಕೆ ಟೈಪ್ ಮಾಡಿ ಇಡ್ತಾ ಇದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಒಂದೇ ಸಲ ಇದೆಂಥದಪ್ಪ ಕಣ್ಕನ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದೇ ಸಲ ನೀಟಾಗಿ ಕೆಳಗೆ
ಕೂತ್ಕೊಂಡ್ಬಿಟ್ಟು ತುಂಬಿಕೊಂಡು ಕರಿಬೋದು ಫ್ರೆಂಡ್ಸ್. ಈಗ ಒಂದೊಂದೇ ಮಾಡ್ತೀನಿ ಅಂದ್ರೆ ಆಗಲ್ಲ ಫ್ರೆಂಡ್ಸ್. ಈಗ ಇಬ್ಬರು 3 ಜನ ಇದ್ದರು ಅಂತಂದರೆ ಒಬ್ಬರು ಲಟ್ಸ್ಕೊಡೋದು, ಒಬ್ಬರು ತುಂಬ್ಕೊಳೋದು, ಒಬ್ಬರು ಕರಿಯೋದು ಮಾಡೋಕೆ ಹಬ್ಬಗಳಲ್ಲಿ ಯಾರಾದರೂ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ಹೆಲ್ಪಿಗೆ. ಇಲ್ಲದೆ ಇರೋದ್ರಿಂದ ನಾನೆಲ್ಲ ಒಬ್ಬಳೇ ಮಾಡ್ಕೋಬೇಕು, ಹೇಗೆ ಮಾಡೋದು ಅಂತಂದು ಒಂದೊಂದ್ಸಲಿ ಇದಾಗುತ್ತೆ ಫ್ರೆಂಡ್ಸ್. ಹಂಗೂ ಪರವಾಗಿಲ್ಲ ಅಂತಂದು ಮಾಡ್ತೀನಿ ಫ್ರೆಂಡ್ಸ್. ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಕೈಲಾದಷ್ಟು ಅವರು ಹೆಲ್ಪ್ ಮಾಡ್ತಾರೆ. ಆದರೂ ಅಡುಗೆ ಕೆಲಸ ಎಲ್ಲ ಮಾಡೋವಷ್ಟು ದೊಡ್ಡ ಮಕ್ಕಳಲ್ಲ, ನಾನೇ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನೇನು ಮಾಡೋದು. ಇವಾಗ ಎಲ್ಲ ನೋಡಿ ತುಂಬ್ಕೊಂಬಿಟ್ಟು ಒಂದು ಬಾಣಲೆ ಇಟ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡೋಣ ಅಂತಂದು ಎಲ್ಲ ತುಂಬ್ಕೊಂಡಿದ್ದಂಥ ಕಡುಬನ್ನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಈ ಥರ ಕರಿಬೇಕು. ಇದನ್ನೆಲ್ಲ ಸೋರಿಸ್ಕೊಂಬಿಟ್ಟು ನೀಟಾಗಿ ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ಕಡುಬು ರೆಡಿ. ನಮ್ಮ ಕಡೆ ಎಲ್ಲ ನಮ್ಮ ತಂದೆ ಮನೆ ಕಡೆಗೆ ಕರಿಗಡುಬು ಅಂತಾರೆ, ಈ ಕಡೆಗೆಲ್ಲ ಕಡುಬು ಅಂತಾರೆ ನೋಡಿ ಫ್ರೆಂಡ್ಸ್. ಇವತ್ತು ಹಬ್ಬದ ಊಟ, ಹಬ್ಬದ ಮರುದಿವಸದ್ದು ಒಬ್ಬಟ್ಟು ಸಾಂಬಾರು, ರೈಸು, ಕಡುಬು, ಕಡಲೆಕಾಳು ಉಸ್ಲಿ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.